ಮಂಗೋಲ್ ಸಾಮ್ರಾಜ್ಯ. ಈ ಹೆಸರು ಕೇಳಿದಾಲೇ ಒಂದು ಅಜೇಯ ಶಕ್ತಿ ಕಣ್ಮುಂದೆ ಬರುತ್ತೆ ಅಲ್ವಾ? ಏಷ್ಯಾದಿಂದ ಯುರೋಪ್ವರೆಗೂ ಎಲ್ಲವನ್ನೂ ಗೆದ್ಕೊಂಡಿದ್ದ ಒಂದು ದೈತ್ಯ ಸಾಮ್ರಾಜ್ಯ. ಅವರ ಸೈನ್ಯವನ್ನ ಸೋಲ್ಸೋಕಾಗಲ್ಲ ಅಂತಾನೆ ಎಲ್ರೂ ನಂಬ್ದ್ರು. ಆದ್ರೆ ಒಂದು ಜಾಗ, ಒಂದು ದೊಡ್ಡ ಭೂಪ್ರದೇಶ ಅವರ ಕೈಗೆ ಸಿಗಲೇ ಇಲ್ಲ. ಹೌದು, ಅದೇ ಭಾರತೀಯ ಉಪಖಂಡ. ಹಾಗಾದ್ರೆ ಜಗತ್ತನ್ನೇ ನಡುಗಿಸಿದ ಈ ಮಹಾನ್ ವಿಜಯಶಾಲಿಗಳಿಗೆ ಭಾರತವನ್ನ ಯಾಕೆ ಗೆಲ್ಲೋಕಾಗ್ಲಿಲ್ಲ? ಇದು ನಿಜಕ್ಕೂ ಇತಿಹಾಸದ ಒಂದು ದೊಡ್ಡ ಒಗಟು. ಬನ್ನಿ, ಇವತ್ತು ಈ ಐತಿಹಾಸಿಕ ರಹಸ್ಯದ ಆಳಕ್ಕೆ ಇಳಿದು ಮಂಗೋಲರ ಆ ಪ್ರಚಂಡ ಶಕ್ತಿಯನ್ನ ಭಾರತ ಹೇಗೆ ಎದುರಿಸ್ತು ಅನ್ನೋದನ್ನ ನೋಡೋಣ. ಸರಿ, ಕಥೆ ಶುರುವಾಗೋದು 13ನೇ ಶತಮಾನದ ಮಧ್ಯದಲ್ಲಿ. ಆ ಹೊತ್ತಿಗೆ ಚೆಂಗಿಸ್ ಖಾನ್ ಕಟ್ಟಿದ ಬೃಹತ್ ಸಾಮ್ರಾಜ್ಯ 4 ಭಾಗಗಳಾಗಿತ್ತು. ಅದರಲ್ಲೊಂದು ಚಗತಾಯ್ ಖಾನೇಟ್ ತನ್ನ ಕಣ್ಣನ್ನ ದಕ್ಷಿಣದ ಕಡೆಗೆ, ಅಂದ್ರೆ ಸಂಪತ್ಭರಿತವಾದ ದೆಹಲಿ ಸುಲ್ತಾನತ್ತಿನ ಮೇಲೆ ಹಾಕಿತ್ತು. ಈ ಚಗತಾಯ್ ಖಾನೇಟ್ಗೆ ಭಾರತದ ಮೇಲೆ ಯಾಕೆ ಅಷ್ಟೊಂದು ಆಸಕ್ತಿ? ಯಾಕಂದ್ರೆ ತಮ್ಮ ಅಕ್ಕಪಕ್ಕದ ಬೇರೆ ಮಂಗೋಲ್ ರಾಜ್ಯಗಳ ಜೊತೆ ಜಗಳ ಮಾಡ್ಕೊಳ್ಳದೆ ಸುಲಭವಾಗಿ ಸಂಪತ್ತು ಗಳಿಸೋಕೆ ಅವರಿಗಿದ್ದಿದ್ದು ಒಂದೇ ದಾರಿ, ಅದು ಭಾರತ. ಮೊದಮೊದಲು ಮಂಗೋಲರು ಭಾರತಕ್ಕೆ ಬರ್ತಿದ್ದಿದ್ದು ಕೇವಲ ಲೂಟಿ ಮಾಡೋಕೆ. ಬರೋದು, ದೋಚೋದು, ಹೋಗೋದು ಅಷ್ಟೇ. ಆದ್ರೆ ವರ್ಷಗಳು ಕಳೆದಂತೆ ಅವರ ಆಟವೇ ಬದಲಾಯಿತು. ಅವರ ಉದ್ದೇಶ ಲೂಟಿಯಿಂದ ಸಾಮ್ರಾಜ್ಯ ಸ್ಥಾಪನೆಗೆ ತಿರುಗಿತು. ಇದೇ ದೆಹಲಿ ಸುಲ್ತಾನತ್ತಿಗೆ ಎದುರಾದ ಅತಿ ದೊಡ್ಡ ಸವಾಲು. ನೋಡಿ, ಈ ಬದಲಾವಣೆ ಹೇಗೆ ಹಂತಹಂತವಾಗಿ ಆಯ್ತು ಅಂತ. 1840ರ ದಶಕದಲ್ಲಿ ಶುರುವಾಗಿದ್ದು ಸಣ್ಣಪುಟ್ಟ ದಾಳಿಗಳು. ಆದರೆ 1899 ಬರುವಷ್ಟರಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿತ್ತು. ಅವರ ಗುರಿ ಇನ್ನೂ ಲೂಟಿ ಆಗಿರ್ಲಿಲ್ಲ, ಅದು ದೆಹಲಿ ಸುಲ್ತಾನತ್ತಿನ ಅಸ್ತಿತ್ವಕ್ಕೆ ಬಂದಿದ್ದು ಒಂದು ದೊಡ್ಡ ಕಂಟಕ. ಈ ದೊಡ್ಡ ಬದಲಾವಣೆಯ ಹಿಂದೆ ಒಬ್ಬ ವ್ಯಕ್ತಿ ಇದ್ದ. ಅವನ ಹೆಸರು ಖಾನ್ ದುವಾ. ಅವನ ನಾಯಕತ್ವದಲ್ಲಿ ಮಂಗೋಲರ ಪ್ಲಾನ್ ಏಕ್ದಮ್ ಕ್ಲಿಯರ್ ಆಯ್ತು. ಇನ್ಮುಂದೆ ಚಿಕ್ಪುಟ್ಟ ಲೂಟಿ ಇಲ್ಲ, ನೇರವಾಗಿ ಭಾರತವನ್ನೇ ವಶಪಡಿಸ್ಕೊಳ್ಬೇಕು. ಅದಕ್ಕೋಸ್ಕರ ಅವರು ಹಿಂದೆಂದೂ ಕಳಿಸದಷ್ಟು ದೊಡ್ಡ ದೊಡ್ಡ ಸೈನ್ಯಗಳನ್ನ ಕಳಿಸೋಕ್ ಶುರು ಮಾಡಿದ್ರು. ಸೊ ಮಂಗೋಲರ ಈ ಭಯಾನಕ ಯೋಜನೆಗೆ ದೆಹಲಿ ಸುಲ್ತಾನತ್ತು ಕೊಟ್ಟ ಉತ್ತರವಾದ್ರೂ ಏನು? ಇಲ್ಲಿಂದ ಕಥೆ ಒಂದು ರೋಚಕ ತಿರುವು ಪಡ್ಕೊಳ್ತೆ. ಯಾಕಂದ್ರೆ ರಂಗಕ್ಕೆ ಒಬ್ಬ ನಿರ್ಣಾಯಕ ನಾಯಕ ಎಂಟ್ರಿ ಕೊಡ್ತಾನೆ. ಇವನ ತಂತ್ರಗಳು ಇತಿಹಾಸದ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಅವನೇ ಅಲಾವುದ್ದೀನ್ ಖಲ್ಜಿ, ದೆಹಲಿಯ ರಕ್ಷಣಾ ಕೋಟೆಯ ರೂವಾರಿ ಅಂತಾನೆ ಹೇಳ್ಬಹುದು. ಮಂಗೋಲರನ್ನ ಎದುರಿಸೋಡು ಮಾತ್ರವಲ್ಲ, ಅವರನ್ನ ಸಂಪೂರ್ಣವಾಗಿ ಮಟ್ಟ ಹಾಕಬೇಕು ಅಂತ ಪಣತೊಟ್ಟಿದ್ದ ನಾಯಕ. ಅವನ ಆಟ ಬರೀ ಡಿಫೆನ್ಸ್ ಆಗಿರ್ಲಿಲ್ಲ, ಅದು ಅಟ್ಯಾಕ್ ಕೂಡ ಆಗಿತ್ತು. ಖಲ್ಜಿಯ ನಿಜವಾದ ಜೀನಿಯಸ್ ಇರೋದು ಅವನ ಮಿಲಿಟರಿ ತಂತ್ರಗಳಲ್ಲಿ ಮಾತ್ರ ಅಲ್ಲ, ಅವನ ಆರ್ಥಿಕ ಸುಧಾರಣೆಗಳಲ್ಲೂ ಇದೆ. ಅವನಿಗೆ ಒಂದು ವಿಷಯ ಚೆನ್ನಾಗ್ ಗೊತ್ತಿತ್ತು: ಬಲಿಷ್ಠ ಸೈನ್ಯ ಕಟ್ಟಬೇಕಂದ್ರೆ ಖಜಾನೆ ಸ್ಟ್ರಾಂಗ್ ಆಗಿರ್ಬೇಕು. ಅದಕ್ಕೇನ್ ಮಾಡ್ದ? ತೆರಿಗೆ ಜಾಸ್ತಿ ಮಾಡಿ ಬೊಕ್ಕಸು ತುಂಬಿಸಿದ. ಅದೇ ಸಮಯದಲ್ಲಿ ಮಾರ್ಕೆಟ್ನಲ್ಲಿ ಬೆಲೆಗಳನ್ನ ಕಂಟ್ರೋಲ್ ಮಾಡಿ ಸೈನಿಕರಿಗೆ ಕೊಡೋ ಸಂಬಳಕ್ಕೆ ಬೆಲೆ ಬರೋ ಹಾಗೆ ನೋಡ್ಕೊಂಡ. ಈ ಒಂದು ಆರ್ಥಿಕ ಅಡಿಪಾಯದಿಂದಲೇ ಅವನು ಮಂಗೋಲರನ್ನ ಎದುರಿಸೋಕೆ ಒಂದು ದೈತ್ಯ ಪ್ರೊಫೆಷನಲ್ ಆರ್ಮಿಯನ್ನ ಕಟ್ಟಲು ಸಾಧ್ಯವಾಗಿದ್ದು. ಬಂತು ನೋಡಿ ಆ ದಿನ. ವರ್ಷ 1299. ಖಲ್ಜಿ ಕಟ್ಟಿದ ಆ ಹೊಸ ಸೇನಾಯಂತ್ರದ ಅಸಲಿ ಪರೀಕ್ಷೆಯ ಸಮಯ. ಇತಿಹಾಸದ ದಿಕ್ಕನ್ನೇ ನಿರ್ಧರಿಸಬಹುದಾದ ಕಿಲಿ ಕದನಕ್ಕೆ ವೇದಿಕೆ ಸಿದ್ಧವಾಗಿತ್ತು. ಸುಮಾರು 50ರಿಂದ 60 ಸಾವಿರ. ಇದು ವೆರೂ ನಂಬರಲ್ಲ. ಕುತ್ಲುಕ್ ಖ್ವಾಜಾ ಅನ್ನೋ ಕಮಾಂಡರ್ ನೇತೃತ್ವದಲ್ಲಿ ಭಾರತವನ್ನ ಪರ್ಮನೆಂಟ್ ಆಗಿ ವಶಪಡಿಸ್ಕೋಬೇಕು ಅಂತಲೇ ಬಂದಿದ್ದ ದೈತ್ಯ ಮಂಗೋಲ್ ಸೈನ್ಯದ ಬಲ. ಅರ್ಥ ಮಾಡ್ಕೊಳ್ಳಿ, ಇದು ಬರಿಯೊಂದು ರೇಡ್ ಅಲ್ಲ, ಇದು ಪಕ್ಕಾ ಆಕ್ರಮಣ. ಸರಿ, ಈಗ 2 ಸೈನ್ಯಗಳನ್ನ ಹೋಲಿಸಿ ನೋಡೋಣ. ಒಂದ್ಕಡೆ ದೆಹಲಿ ಸುಲ್ತಾನತ್ತು, ಸಂಖ್ಯೆಯಲ್ಲಿ ಸ್ವಲ್ಪ ದೊಡ್ಡದು, ಜೊತೆಗೆ ಅವರ ಬಳಿ ಯುದ್ಧದ ಆನೆಗಳು ಅನ್ನೋ ಒಂದು ಟ್ರಂಪ್ ಕಾರ್ಡಿತ್ತು. ಇನ್ನೊಂದ್ ಕಡೆ ಮಂಗೋಲರು, ಅವರ ಶಕ್ತಿ ಅಂದ್ರೆ ಅವರ ಸ್ಪೀಡ್ ಮತ್ತೆ ಯುದ್ಧಾನುಭವ. ಸೊ ನೋಡಿದ್ರಲ್ಲ, ಇದು ಬಹುತೇಕ ಸಮಬಲರ ಹೋರಾಟದಂತಿತ್ತು. ಮಂಗೋಲರ ಹತ್ತಿರ ಒಂದು ಡೇಂಜರಸ್ ತಂತ್ರ ಇತ್ತು. ಅದೇ ಫೇಂಡ್ ರೀಟ್ರೀಟ್, ಅಂದ್ರೆ ಸುಳ್ಳು ಹಿಮ್ಮೆಟ್ಟುವಿಕೆ. ಸೋತು ಓಡಿ ಹೋಗೋ ಥರ ನಾಟಕ ಮಾಡಿ ಬೆನ್ನಟ್ಟಿ ಬರುವ ಶತ್ರುಗಳನ್ನ ತಮ್ಮ ಬಲೆಗೆ ಬೀಳಿಸ್ಕೊಳ್ಳೋದು. ಈ ಟ್ರಿಕ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್, ಯಾಕಂದ್ರೆ ಕಿಲಿ ಕದನದಲ್ಲಿ ಇದೇ ಗೇಮ್ ಚೇಂಜರ್ ಆಗುತ್ತೆ. ಇಲ್ಲಿ ನೋಡಿ ಯುದ್ಧದ ಟರ್ನಿಂಗ್ ಪಾಯಿಂಟ್. ದೆಹಲಿಯ ವೀರ ಸೇನಾಪತಿ ಜಫರ್ ಖಾನ್ ತನ್ನ ಶೌರ್ಯದಿಂದ ಮಂಗೋಲ್ ಪಡೆಯನ್ನ ಚಿಂದಿ ಮಾಡಿ ಮುನ್ನುಗ್ತಾನೆ. ಆದ್ರೆ ಅಯ್ಯೋ, ಅವನ ಆ ಯಶಸ್ಸೇ ಅವನ್ಗೆ ಮುಳುವಾಯಿತು. ಅವನು ನೇರವಾಗಿ ಹೋಗಿ ಬಿದ್ದಿದ್ದು ಅದೇ ಮಂಗೋಲರ ಫೇಂಡ್ ರಿಟ್ರೀಟ್ ಬಲೆಗೆ.
ಒಂದು ಕ್ಷಣ ಯೋಚನೆ ಮಾಡಿ ಪರಿಸ್ಥಿತಿ ಎಷ್ಟು ಡ್ರಮ್ಯಾಟಿಕ್ ಆಗಿತ್ತು ಅಂತ. ಮಂಗೋಲ್ ಕಮಾಂಡರ್ ಕುತ್ಲುಕ್ ಖ್ವಾಜಾಗೆ ಜಫರ್ ಖಾನ್ನ ಧೈರ್ಯ ನೋಡಿ ಎಷ್ಟು ಇಂಪ್ರೆಸ್ ಆಗುತ್ತೆ ಅಂದ್ರೆ, ನನ್ನ ಜೊತೆ ಸೇರು, ನಿನ್ನನ್ನೇ ದೆಹಲಿ ಸುಲ್ತಾನ್ ಮಾಡ್ತೀನಿ ಅಂತ ಆಫರ್ ಕೊಡ್ತಾನೆ. ಆದ್ರೆ ಜಫರ್ ಖಾನ್ ತನ್ನ ನಿಷ್ಠೆಯನ್ನ ಬಿಟ್ಕೊಡ್ಲಿಲ್ಲ. ಆಫರ್ ತಿರಸ್ಕರಿಸಿ ವೀರಮರಣವನ್ನಪ್ಪಿದ. ಹಾಗಾದ್ರೆ ಯುದ್ಧದ ರಿಸಲ್ಟ್ ಏನಾಯ್ತು? ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ದೆಹಲಿ ತನ್ನ ಬೆಸ್ಟ್ ಜನರಲ್ನ ಕಳ್ಕೊಂಡ್ರೂ ಯುದ್ಧ ಗೆದ್ದಿದ್ದು ಅವರೇ. ಹೇಗೆ ಅಂತೀರಾ? ಯಾಕಂದ್ರೆ ಮಂಗೋಲ್ ಕಮಾಂಡರ್ ಕುತ್ಲುಕ್ ಖ್ವಾಜಾ ಯುದ್ಧದಲ್ಲಿ ಆದ ಗಾಯಗಳಿಂದ ತೀರ್ಕೊಂಡ. ನಾಯಕನನ್ನೇ ಕಳ್ಕೊಂಡ ಮಂಗೋಲ್ ಸೈನ್ಯಕ್ಕೆ ಹಿಮ್ಮೆಟ್ಟದೆ ಬೇರೆ ದಾರಿ ಇರ್ಲಿಲ್ಲ. ಇದು ದೆಹಲಿಗ ಸಿಕ್ಕ ಒಂದು ದೊಡ್ಡ ಸ್ಟ್ರಾಟಜಿಕ್ ವಿಕ್ಟರಿ. ಸರಿ, ಹಾಗಾದ್ರೆ ಫೈನಲ್ ಕ್ವೆಶ್ಚನ್. ಇಷ್ಟೆಲ್ಲ ಪ್ರಯತ್ನ ಪಟ್ರೂ ಮಂಗೋಲರು ಭಾರತವನ್ನ ಯಾಕೆ ಗೆಲ್ಲೋಕಾಗ್ಲಿಲ್ಲ? ಬನ್ನಿ, ಇದರ ಹಿಂದಿನ ಕಾರಣಗಳನ್ನ ಒಂದೊಂದಾಗಿ ನೋಡೋಣ. ಹಾಗಾದ್ರೆ ಅಂತಿಮ ತೀರ್ಮಾನ ಏನು? ನೋಡಿ, ದೆಹಲಿಯ ಗೆಲುವಿಗೆ ಒಂದೇ ಒಂದು ಕಾರಣ ಇಲ್ಲ, ಅದೊಂದು ಕಾಂಬಿನೇಷನ್. ಮೊದಲನೇದಾಗಿ, ದೆಹಲಿ ಸೈನ್ಯದ ಯುದ್ಧ ತಂತ್ರಗಳು ಮಂಗೋಳರಿಗೆ ಸರಿಸಮನಾಗಿತ್ತು. ಎರಡನೇದಾಗಿ, ಖಲ್ಜಿಯಂತಹ ಬಲಿಷ್ಠ ನಾಯಕತ್ವ. ಮೂರನೇದಾಗಿ, ಅವನ ಅದ್ಭುತ ಆರ್ಥಿಕ ಸುಧಾರಣೆಗಳು. ಮತ್ತು ಕೊನೆಯದಾಗಿ, ಭಾರತದ ಹವಾಮಾನ. ಆ ಬಿಸಿಲು ಮಂಗೋಲ್ ಕುದುರೆಗಳಿಗೆ ಅಷ್ಟು ಸರಿಹೊಂದಿತಿರ್ಲಿಲ್ಲ. ಈ ಎಲ್ಲ ಕಾರಣಗಳು ಒಟ್ಟಿಗೆ ಸೇರಿ ದೆಹಲಿಯನ್ನ ಕಾಪಾಡಿದ್ವು. ಕಿಲಿ ಯುದ್ಧದ ಗೆಲುವು ಬರೀ ಒಂದು ಬ್ಯಾಟಲ್ ಗೆದ್ದಾಗಲ್ಲ, ಅದಕ್ಕಿಂತ ದೊಡ್ಡದು. ಅದ್ರಿಂದ ಮಂಗೋಲರನ್ನ ಸೋಲಿಸೋಕಾಗಲ್ಲ ಅನ್ನೋ ಒಂದು ನಂಬಿಕೆ ಇತ್ತಲ್ಲ, ಅದು ಪುಡಿಪುಡಿಯಾಯ್ತು. ಅವರ ಮಾನಸಿಕ ಬಲ ಕುಗ್ಗಿಹೋಯ್ತು. ಇದಾದ್ಮೇಲೆ ಭಾರತವನ್ನ ಗೆಲ್ಲೋದು ಬಹುತೇಕ ಅಸಾಧ್ಯ ಅನ್ನೋದು ಅವರಿಗೂ ಅರ್ಥವಾದ ಹಾಗೆ ಕಾಣುತ್ತೆ. ಕೊನೆಯದಾಗಿ ಒಂದು ಯೋಚನೆ ಮಾಡೋಣ. ಒಂದು ವೇಳೆ ಖಲ್ಜಿ ಬಂದು ಈ ಸುಧಾರಣೆಗಳನ್ನ ಮಾಡೋಕೆ ಒಂದು ತಲೆಮಾರಿನ ಮೊದ್ಲೇ, ಅಂದ್ರೆ ಚೆಂಗಿಸ್ ಖಾನ್ ಕಾಲದ ಒಂದಾಗಿದ್ದ ಮಂಗೋಲ್ ಸಾಮ್ರಾಜ್ಯ ಭಾರತದ ಮೇಲೆ ದಾಳಿ ಮಾಡಿದ್ರೆ, ಆಗ ಇತಿಹಾಸ ಬೇರೆನೇ ಇರ್ತಿತ್ತಾ? ನಿಜಕ್ಕೂ ಇತಿಹಾಸದಲ್ಲಿ ಟೈಮಿಂಗ್ ಅನ್ನೋದು ಎಷ್ಟು ಮುಖ್ಯ ಅಲ್ವಾ? ಯೋಚಿಸಿ ನೋಡಿ.